ಇವತ್ತಿನ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ. ಇದು ತುಂಬ ಅವಶ್ಯಕತೆ ಇರುವಂಥ ಕಾರ್ಯಕ್ರಮ. ಈ ದಿನ ಜಸ್ಟಿಸ್ ಗೋಪಾಲ್ ಗೌಡ್ರು ನಮ್ಮ ಕಾವೇರಿ ನದಿ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕಾಗಿರೋ ಅನ್ಯಾಯನ ಸರಿಪಡಿಸ್ಕೊಳ್ಳೋ ದೃಷ್ಟಿನಲ್ಲಿ ಒಂದು ರಿವ್ಯೂ ಪಿಟಿಷನನ್ನು ಫೈಲ್ ಮಾಡಬಹುದು, ಇದು ಕಾನೂನಲ್ಲಿ ಒಂದು ಸಾಧ್ಯತೆ ಇದೆ ಅನ್ನೋ ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಹಾಗೂ ಕಾನೂನಾತ್ಮಕವಾಗಿ ಯಾವ್ಯಾವ ರೀತಿ ಹೋರಾಟ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ದಿಕ್ಸೂಚಿಯನ್ನು ಇದನ್ನು ಸೂಚಿಸಿದ್ದಾರೆ. ಈ ಒಂದು ಸಂಕೀರ್ಣ ಜನಾಂದೋಲನವಾಗಿ ಪರಿವರ್ತನೆ ಆಗಬೇಕು ಅಂತ ಇಲ್ಲಿ ಬಂದಿದ್ದ ಎಲ್ಲರ ಆಶಯ ಆಗಿತ್ತು. ಬರೀ ಜನಾಂದೋಲನ ಹಾಗೂ ಕಾನೂನಿನ ಒಂದು ಹೋರಾಟ ಇನ್ನೂ ಮುಂದುವರಿಬೇಕಾಗಿದೆ. ಯಾಕಂದರೆ ಬೆಂಗಳೂರಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ, ನಮ್ಮ ರಾಜ್ಯದ ರೈತರಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇದೆ. ತಮಿಳುನಾಡು ಒಂದು ಈ ಕಾವೇರಿ ನದಿಯ ಅತಿ ಹೆಚ್ಚು ಬೆನಿಫಿಟ್ ಪಡಿತಾ ಇದೆ, ಅದು ನಮ್ಮ ರಾಜ್ಯದ ಜನಕ್ಕೆ ಸಿಗ್ತಾ ಇಲ್ಲ. ಅದನ್ನು ಸಿಗುವಂತೆ ಮಾಡಬೇಕು. ಇಲ್ಲಿ ಈ ಒಂದು ವೇದಿಕೆ ಈ ನಿಟ್ಟಿನಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅನ್ನೋದು ನನ್ನ ಭಾವನೆ. ಇಲ್ಲಿ ಭಾಗವಹಿಸಿರೋ ಎಲ್ಲರಿಗೂ ಇದೇ ರೀತಿ ಎಲ್ಲರೂ ಮುಂದೆ ಬಂದು ಈ ಆಂದೋಲನದಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಕಾವೇರಿಯನ್ನು ಉಳಿಸ್ಬೇಕು, ಕಾವೇರಿಯ ಬೆನಿಫಿಟ್ ನಮ್ಮ ಜನರಿಗೆ ಸಿಕ್ಕೋ ಥರ ಆಗಬೇಕು ಅನ್ನೋದು ನನ್ನ ಚುನಾಯಿತ ಪ್ರತಿನಿಧಿಗಳು ನಾವೇ ಆರಿಸಿರ್ತೀವಿ, ನಾವೇ ಬೈಯೋದು. ಏನು ಮಾಡಕ್ ದಾರಿ ಇಲ್ಲ, ನಮ್ಗೆ ಆಪ್ಷನ್ಗಳಿಲ್ಲ. ಇರೋ ಆಪ್ಷನ್ನಲ್ಲೇ ಒಂದು ಬೆಟರ್ ಆರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲರನ್ನೂ ಟ್ರೈ ಮಾಡಿದೀವಿ, ಎಲ್ಲರೂ ಅವ್ರವ್ರು ತಿಳಿದಿದ್ದು ಮಾಡಿದ್ದಾರೆ. ಇನ್ನು ಜನ ಎಲ್ಲಿವರೆಗೂ ಸೂಕ್ತವಾದವರಿಗೆ ಹುಡುಕಿ ಗೆಲ್ಲಿಸಿ ವಿಧಾನಿಸೋದಕ್ಕೆ ಕಳ್ಸಲ್ಲೋ ಅಲ್ಲಿವರೆಗೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಂದ್ರೆ ಹೋರಾಟ ಮಾಡೋದು ಅನಿವಾರ್ಯ ಆಗೋಗಿದೆ. ಜಸ್ಟಿಸ್ ಗೋಪಾಲ್ ಗೌಡ್ರು ಹೇಳಿರುವಂತಹ ಈ ಒಂದು ಕರ್ನಾಟಕ ಕಾವೇರಿ ನದಿ ರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಅವರು ಒಂದು ದಿಕ್ಸೂಚಿಯನ್ನ ಕೊಟ್ಟಿದ್ದಾರೆ. ಆದ್ರಿಂದ ಈ ಪದಾಧಿಕಾರಿಗಳು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ಕಾವೇರಿ ರಕ್ಷಣಾ ಸಮಿತಿಯ ಹೋರಾಟದ ಧ್ಯೇಯಗಳನ್ನ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ತಲುಪುವಂತ ಕೆಲಸ ಮಾಡ್ತಾ ಇದೆ ಅಂತ ನನ್ನ ಕಾರ್ಯಕ್ರಮದಲ್ಲಿ ಕಾವೇರಿ ತಾಯಿ ರಕ್ಷಣಾ ಸಮಿತಿ ಪರವಾಗಿ ನಾನು ಏನ್ ಹೇಳ್ತೇನೆ ಅಂದ್ರೆ, ಕಾನೂನಾತ್ಮಕವಾಗಿ ನಮ್ಮ ಜಸ್ಟಿಸ್ ಗೋಪಾಲ್ ಗೌಡ್ರ ಸಾಹೇಬ್ರು ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ರಿವ್ಯೂ ಪಿಟಿಷನ್ ಹಾಕ್ಲಿಕ್ಕೆ ನಾವು ಒಂದು ಕಾರಣಗಳನ್ನ ಹುಡುಕಿದ್ದೇವೆ. ಅದು ಮೊದಲಿಗೆ ಏನು ಅಂತ ಹೇಳಿದ್ರೆ, ಇದರಲ್ಲಿ 2 ಅಗ್ರಿಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು 1892ರ ಅಗ್ರಿಮೆಂಟು ಮತ್ತೆ 1924ರ ಅಗ್ರಿಮೆಂಟು. ಈ ಅಗ್ರಿಮೆಂಟ್ಗಳ ಆಗಿರುವಂತದ್ದು ಮೈಸೂರು ಮಹಾರಾಜರು ಮತ್ತೆ ಅಲ್ಲಿರುವಂತಹ ಗವರ್ನರ್ ಜನರಲ್ ಚೆನ್ನೈ ಪ್ರೆಸಿಡೆನ್ಸಿ ಅಲ್ಲಿರುವಂತಹ ಈ ಇಬ್ಬರ ನಡುವೆ ಆಗಿರುವಂತಹ ಒಪ್ಪಂದಗಳು ಅದು 50 ವರ್ಷಕ್ಕೆ ಅಷ್ಟೇ ಸೀಮಿತವಾಗಿರ್ಬೇಕಾಗಿತ್ತು. ಆದ್ರೆ ಅದನ್ನ ಇಲ್ಲಿಯ ತನಕ ನಡೆಸ್ಕೊಂಡು ಬಂದಿದ್ದಾರೆ. ಅದು ಆಗಿರುವಂತಹ ಆಗ ಜನಸಂಖ್ಯೆ ಕಡಿಮೆ ಇತ್ತು. ಮತ್ತೆ ಸಂದರ್ಭಾನುಸಾರವಾಗಿ ಮಾಡಿರುವಂತಹ ಅಗ್ರಿಮೆಂಟ್ಗಳು ಈಗ 100 ವರ್ಷ ಕಳೆದಿದ್ರು ಅದೇ ಅಗ್ರಿಮೆಂಟ್ ಮೇಲೆ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅವಾರ್ಡ್ ಮಾಡಿರುವಂತದ್ದು, ಮತ್ತೆ ಅದರ ಮೇಲೆ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಿದೆ ಆ ಆರ್ಡರು ಈಗಿನ ಪರಿಸ್ಥಿತಿ ಪ್ರಸ್ತುತ ಸಂದರ್ಭದಲ್ಲಿ ಏನು ನಮ್ಮ ರಾಜ್ಯದ ಜನತೆಗೆ ಇದು ಸರಿಯಾದುದಲ್ಲ ಅನ್ನುವಂಥದ್ದು ಮೊದಲನೇ ವಿಷಯ. ಇದು ಈ ನಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರುವಂತಹ ಜಡ್ಜ್ಮೆಂಟ್ ಏನಿದೆ 2018ರಲ್ಲಿ, ಈಗ ಅದು 7 ವರ್ಷ ಕಳೆದೋಗಿದೆ. ಆದರೆ ಈಗ ಈ ಒಂದು ಜಡ್ಜ್ಮೆಂಟ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಕಾನೂನಿನ ರೀತಿ ಇದರಲ್ಲಿ ಸ್ಕೀಮ್ ಅನ್ನ ಫಾರ್ಮುಲೇಟ್ ಮಾಡಬೇಕು. ಆ ಸ್ಕೀಮ್ ಅನ್ನ ಫಾರ್ಮುಲೇಟ್ ಮಾಡಬೇಕು ಅಂದ್ರೆ ಆ ಸ್ಕೀಮ್ ಇಟ್ ಹ್ಯಾಸ್ ಟು ಬಿ ಪ್ಲೇಸ್ಡ್ ಬಿಫೋರ್ ದಿ ಪಾರ್ಲಿಮೆಂಟ್. ಅಂತಹ ಒಂದು ಕೆಲಸವಾಗಿಲ್ಲ. ಈ ತರದ್ದು ಸಾಕಷ್ಟು ನಮ್ಮ ಚೌಕಟ್ಟಿನಲ್ಲಿ ಎಷ್ಟು ಸಾಧ್ಯವಾದಷ್ಟು ವಿಚಾರಗಳನ್ನ ತೆಗೆದು ಆ ಒಂದು ನಮ್ಮ ಈಗ ಸುಪ್ರೀಂ ಕೋರ್ಟ್ಗೆ ಈ ಒಂದು ರಿವ್ಯೂ ಪಿಟಿಷನ್ ಮುಖಾಂತರ ಮನದಟ್ಟು ಮಾಡಬೇಕಾಗತ್ತೆ. ಮನದಟ್ಟು ಮಾಡಿ ನಮಗೆ ಬೇಕಾಗಿರುವಂತಹ, ನಮ್ಮ ರಾಜ್ಯದ ಜನತೆಗೆ ಬೇಕಾಗಿರುವಂತಹ ಈ ಕಾವೇರಿ ನದಿ, ಈ ಕಾವೇರಿ ನೀರು ಇಡೀ ನಮ್ಮ ರಾಜ್ಯವನ್ನ ಕಾಪಾಡಲಿಕ್ಕೆ ಸಹಾಯ ಮಾಡಬೇಕಾಗುತ್ತೆ. ಇಂತಹ ಮಹೋತ್ತರವಾದಂತಹ ಕೆಲಸವನ್ನ ಮಾಡ್ತಿರುವಂತಹ ಈ ಕಾವೇರಿ ನದಿ ರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪ್ರಣಾಮಗಳು. ಥ್ಯಾಂಕ್ ಯು ವೆರಿ ಮಚ್. ನನಗೆ ಈ ಒಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾಧ್ಯಮ ಮಿತ್ರರಿಗೆ ತಮಗೂ ಸಹ ಪ್ರಣಾಮ. ಬೆಂಗಳೂರು ವಕೀಲರ ಸಂಘದ ಖಜಾಂಚಿ
ಶ್ವೇತಾ ರವಿಶಂಕರ್. ಬರವ ಇಲ್ಲಿ ಬನ್ನಿ ಅಮ್ಮನ ಮಾತಾಡಿ. ಒಂದೆರಡು ಪಾಯಿಂಟ್ಸ್ ಮಾತಾಡಬಹುದು ಕಾನೂನಿನಲ್ಲಿ. 1892 ಅಗ್ರಿಮೆಂಟ್, ಹೇಳಿ ಏನ್ ಹೇಳಿ. ಈಗ ತಾನೇ ನಮ್ಮ ಸಹೋದರಿ ಆತ್ಮೀಯರು ನ್ಯಾಯವಾದಿಗಳು ಖಜಾಂಚಿಗಳು ಅದಕ್ಕೆ ಪೂರಕವಾಗಿ ಏನ್ ಮಾತಾಡ್ತಾರೆ ಅವ್ರ ಕಾರ್ಯವೈಖರಿಗೆ? ಈಗ ಅವ್ರ ಕಾರ್ಯವೈಖರಿ ಅಂತಿಲ್ಲ, ಇನ್ನು ಪ್ರಾರಂಭ ಆಗಿಲ್ಲ. ಇದು ಏನು ಸಮಿತಿ ಮಾಡಿದ್ರು, ಇದಾಗ್ಲೇ ಒಂದು 6 ತಿಂಗಳಿಂದ ಸಮಿತಿ ಮಾಡಿ ಆ ಸಮಿತಿನಲ್ಲಿ HK ರಾಮು ಅವರು ಮೈಸೂರಿನವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯಶೋಧ ರಾಜಣ್ಣ ಅವರು ಮತ್ತೆ ರಾಜಣ್ಣ ಅವರು ಮತ್ತೆ ಆ ದೇವೇಗೌಡರು ಈ ತರದ ಮಾನೀಯರು ಸುಮಾರು ಜನ ಸೇರ್ಕೊಂಡು ಇದನ್ನ ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ, ಅಂದ್ರೆ ಮೊದಲು ಪ್ರಾರಂಭದ ಹಂತದಲ್ಲಿ ಇಡೀ 6-7 ಜಿಲ್ಲೆಗಳನ್ನ ಸುತ್ತಿ ಸಭೆಗಳು ಮಾಡಿ ಎಲ್ರೂ ಸಂಘಟನೆ ಮಾಡ್ಕೊಂಡು ಈ ಕಾರ್ಯಕ್ರಮ ಇದು ಪ್ರಥಮ ಕಾರ್ಯಕ್ರಮ ಆಗಿರುತ್ತೆ. ನಾನು ಕೂಡ ಅದ್ರಲ್ಲಿ ಕಾರ್ಯದರ್ಶಿಯಾಗಿದ್ದೀನಿ. ಈ ತರದೊಂದು ಕಾರ್ಯಕ್ರಮನ ಇದು ಮೊದಲನೇ ಕಾರ್ಯಕ್ರಮ. ಏನ್ ಮಾಡ್ಬೋದು ಅನ್ನೋದಕ್ಕೆ ಪ್ರಿಲಿಮಿನರಿ ಕಾರ್ಯಕ್ರಮ ಮಾಡಿದೀವಿ. ಈ ಕಾರ್ಯಕ್ರಮದಲ್ಲಿ ತಜ್ಞರುಗಳ ಹತ್ರ ಸಲಹೆಗಳನ್ನ ತಗೊಂಡಿದೀವಿ. ನಂತರ ಏನ್ ಮಾಡ್ಬೇಕು ಅಂತ ಸಭೆಗಳು ಮಾಡಿ ಅದಕ್ಕೆ ನಿರ್ಧಾರ ಮಾಡೋವಂಥವ್ರು ಇದೀವಿ. ಆ ಥರದ್ದೆಲ್ಲ ನಾನು ಯಮುನಾ ಮೈಸೂರಿಂದ ಬಂದಿದ್ದೀನಿ. ನಾನು ಕಾರ್ಯದರ್ಶಿಯಾಗಿ ಕಾವೇರಿ ನದಿ ಹೋರಾಟ ಸಮಿತಿ ಆಗ್ಲಿಕ್ಕೆ ಕಾರಣಕರ್ತರಾದಂತ ಎಲ್ಲ 8 ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರಿಗೂ ಮತ್ತೆ ಇದಕ್ಕೆ ಪೂರಕವಾಗಿ ನಮ್ಗೆ ಸಪೋರ್ಟ್ ಮಾಡಿಕೊಂಡು ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಮೊದಲು ತಿಳಿಸ್ಬಿಡ್ತೇನೆ. ಮುಖ್ಯವಾಗಿ ಕಾವೇರಿ ನದಿ ರಕ್ಷಣಾ ಸಮಿತಿಯ ಒಂದು ಮುಖ್ಯ ರೂವಾರಿನೇ ನಮ್ಮ ಜಸ್ಟಿಸ್ ಗೋಪಾಲ್ ಗೌಡ್ರು ಅಣ್ಣವರು ಹಾಗೂ ಸ್ವಾಮೀಜಿ ಪೂಜ್ಯ ಶ್ರೀ ನಿರ್ಮಾನಂದನಾಥ ಸ್ವಾಮೀಜಿಯವರ ಖುದ್ದು ಅವರ ಒಂದು ಶ್ರಮದ ಫಲ ಇವತ್ತಿನ ಇದೊಂದು ಕಾರ್ಯಕ್ರಮ. ಹಾಗಾಗಿ ಈ ಕಾರ್ಯಕ್ರಮ ಮೊದಲನೇ ಹೆಜ್ಜೆ. ಹೆಚ್ಚು ಕಮ್ಮಿ ಸಾಕಷ್ಟು ಜನಕ್ಕೆ ಬಹಳ ಕಡಿಮೆ ಆಗಿದೆ. ನಾವು ಹೆಚ್ಚು ಕಮ್ಮಿ ಒಂದು ವಾರದಲ್ಲಿ ಇದನ್ನೆಲ್ಲ ನಾವು ಮಾಡ್ಬೇಕಾಯ್ತು. ಮುಖ್ಯವಾಗಿ ಇದನ್ನ ಒಂದು ತಂಡ ಕೆಲಸ ಮಾಡಿದೆ. ಇಲ್ಲಿ ಯಾರು ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ನಾನು ಯಾರ ಹೆಸರು ಪ್ರಸ್ತಾಪ ಮಾಡೋದಿಲ್ಲ. ಒಂದು ತಂಡ, ಈ ತಂಡ ಚಿಕ್ಕದಲ್ಲ. ಈ ತಂಡಕ್ಕೆ ನೋಡಿ ಇವಾಗ ಇವರು ಎಲ್ಲರೂ ಪ್ರತಿಯೊಬ್ರು ಒಂದು ಸಹಕಾರ ಪ್ರೋತ್ಸಾಹ, ಇವ್ರು ಬಂದು ಕೂತ್ರು ಅಂದ್ರು ನಮ್ಗೊಂದೇನೋ ಯಶಸ್ಸಿದ್ದಂಗೆ. ನನ್ನ ಒಂದು ಮಹಿಳಾ ವಿಂಗ್ಗೆ ಈ ರೈತರ ಬಗ್ಗೆ ಕೂಗಾಕ್ಲಿಕ್ಕೆ ಇಲ್ಲಿ ಈ ಒಂದು ಕಾರ್ಯಕ್ರಮದಿಂದ ನನಗೆ ಶ್ರೀಮತಿ ಶಶಿ ಅದೇ ಬರ್ತಾ ಇದೆ ಶ್ವೇತಾ ರವಿಶಂಕರ್ ಅವರು ಒಂದು ದೊಡ್ಡ ಗಿಫ್ಟ್ ರೈತ ಬಾಂಧವರಿಗೆ, ಇದನ್ನ ನಾನು ಹೇಳಬಲ್ಲೆ. ಇನ್ನು ಮುಖ್ಯವಾಗಿ ಇವತ್ತು ದೊಡ್ಡ ಏನು ಸುಪ್ರೀಂ ಕೋರ್ಟ್ ಇತ್ತೋ ಅದನ್ನೆಲ್ಲ ವಕೀಲರು ಮತ್ತೆ ನುರಿತ ತಜ್ಞರು ಇವರೆಲ್ಲ ಮಾತಾಡ್ತಾರೆ. ಮತ್ತೆ ವಕೀಲರು ಇಲ್ಲೇ ಇದ್ದಾರೆ, ಇವರೆಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೋದು. ಇನ್ನ ಸಣ್ಣದಾಗಿ ಏನು ಮಳೆ ಬೆಳೆ ಜಾನುವಾರು ಕುರಿ ಸತ್ರೆ ಅದಕ್ಕೆ ಕೊಡ್ತಾರಂತೆ ಕಾಂಪನ್ಸೇಷನ್, ಹಸು ಸತ್ರೆ ಕೊಡಲ್ವಂತೆ. ಈ ತರ ಎಲ್ಲ ರೈತರಿಗೆ ಉಪ್ಸಾರು ಮುದ್ದೆ ತಿನ್ನುವಂತ ನಮ್ಮ ರೈತ ಬಾಂಧವರಿಗೆ ಆಗ್ಬೇಕಾದಂತ ಸಾಕಷ್ಟು ಕೆಲಸಗಳಿವೆ. ಇವ್ರ ಮೇಲೆಲ್ಲ ಬೆಳಕು ಚೆಲ್ಲಿಯೋ ಉದ್ದೇಶದಿಂದಲೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಗೋಪಾಲ್ ಗೌಡ್ರು ಹಾಗೂ ಪೂಜ್ಯ ಸ್ವಾಮೀಜಿಯವರು ಇಬ್ರು ಒಟ್ಟಾಗಿ ಈ ಸಮಿತಿ ಮೂಲಕ ಏನೇನು ಕಾರ್ಯಗತ ಮಾಡಬೇಕು ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಎಲ್ಲ ನಾಡಿನ ಜನತೆಯ ಪೂರ್ಣ ಸಹಕಾರದೊಂದಿಗೆ ಎಲ್ರಿಗೂ ಧನ್ಯವಾದಗಳು. ನಾನು ಕಾವೇರಿ ನದಿ ರಕ್ಷಣಾ ಸಮಿತಿಯ ಸೇವಕಿ.